ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ದೀಪಾವಳಿ ಹಬ್ಬಕ್ಕೆ ಕಜ್ಜಾಯನ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು 4 ಲೋಟ ಅಕ್ಕಿನ ನೆನೆಸ್ಬಿಟ್ಟು, ಬೆಳಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ನೋಡಿ ಬಸ್ಬಿಟ್ಟು ನೆನೆ ಮತ್ತು ಇದಕ್ಕೆ 3/4 kg ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಪಾಕ ಮಾಡ್ಕೊಳ್ಳೋಣ. 3/4 kg ನಾನು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲ ನೀವು 1 kg ಸಮ ಪ್ರಮಾಣದಲ್ಲಿ ಬೇಕಾದ್ರೂ ತೊಗೋಬೋದು. ನೋಡಿ, ಒಂದು 5-6 ಸ್ಪೂನು ನೀರನ್ನ ಹಾಕ್ಕೋಬೇಕು ಪಾಕಕ್ಕೆ. ಓಕೆನಾ? ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ತುಂಬ ಜನ ಬರೋದೇ ಇಲ್ಲ ಅಂತ ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ಆರಿದೆ, ನೀವು ನೋಡ್ತಿರ್ಬೋದು. ನೋಡಿ, ಈ ಥರ ಕೈಗೆ ಅಂಟದಂಗೆ ಆಗಬೇಕು. ಮತ್ತು ಒಂದು 5-6 ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಬಿಟ್ಟು ನಾನು ಮಿಕ್ಸಿನಲ್ಲೇ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಅದಕ್ಕೆ ನೈಸ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆನಾ? ಇವಾಗ ನೋಡಿ ಒಂದು ಕಡೆ ನಾನು ಪಾಕ ಮಾಡ್ಕೊತಾ ಇದ್ದೀನಿ. ಈ ಪಾಕದೊಳಗಡೆ ಗಸಗಸೆ ಮತ್ತು ನೋಡಿ ಒಂದು ಬೌಲ್ನಲ್ಲಿ ನೋಡಿ ಈ ಥರ ಹಾಕಿದ್ರೆ ನಮಗೆ ಗೊತ್ತಾಗತ್ತೆ. ಕೈನಲ್ಲಿ ಇಟ್ಕೊಳ್ಳೋದಕ್ಕೆ ನೋಡಿ ಹಲ್ವಾ ಥರ ಬರುತ್ತೆ. ನೋಡಿ ಕದರೋದಿಲ್ಲ ಅದರಲ್ಲಿ. ಇವಾಗ ಗಸಗಸೆ ಒಂದು 5-6 ಚಮಚ ಗಸಗಸೆ ಹಾಕ್ಕೊತಿದ್ದೀನಿ. ಮತ್ತು ಕರಿ ಎಳ್ಳು, ನೀವು ಬಿಳಿ ಎಳ್ಳಿದ್ದರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ. ನಾನು ಕರಿ ಎಳ್ಳಿತ್ತು ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದರಲ್ಲೇ ಹಾಕ್ಕೊಂಬಿಟ್ಟು ಇವಾಗ ಮಾಡ್ಕೊಂಡಿರೋ ಅಂಥದ್ದನ್ನು, ಈಗ ಪಾಕ ಕರೆಕ್ಟಾಗಿ ಬಂದಿದೆ ಆ್ಯಕ್ಚುಲಿ ಫ್ರೆಂಡ್ಸ್. ಬಂದಿಲ್ಲ ಅಂತ ನೀವೇನು ಹೆದರಬೇಡಿ ಫ್ರೆಂಡ್ಸ್. ನಮಗೆ ಬರೋದಿಲ್ಲ, ಒಬ್ಬೊಬ್ಬರು ತುಂಬಾ ಸುಳ್ಳು ಹೇಳ್ತಾರೆ, ತುಂಬ ದೃಷ್ಟಿ ಆಗುತ್ತೆ ಹಂಗೆ ಹಿಂಗೆ ಅಂತ. ನೋಡಿ, ಇವಾಗ ಹಸಿಟ್ಟನ್ನ ನಾನು ಹಾಕ್ಕೊಂಡು ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಇವಾಗ ಚೆನ್ನಾಗಿ ಗಂಟೇನೂ ಆಗೋಲ್ಲ ಫ್ರೆಂಡ್ಸ್. ಆರಾಮಾಗಿ ನೀವು ಬಂದಿಲ್ಲ ಅನ್ನೋರು ಆರಾಮಾಗಿ ಫಸ್ಟ್ ಟೈಮ್ ಮಾಡೋರು ಖಂಡಿತ ಮಾಡ್ಕೋಬೋದು. ತುಂಬಾ ಹೇಳ್ತಾರೆ ಒಬ್ಬೊಬ್ಬರು, ದೃಷ್ಟಿ ಆದರೆ ಕಜ್ಜಾಯ ಬರೋಲ್ಲ ಹಂಗೆ ಹಿಂಗೆ ಅಂತ. ಅದೆಲ್ಲ ಸುಳ್ಳು. ಖಂಡಿತ ನಾವು ನಮ್ಮ ಕಡೆ ಮಾಡ್ತಾ ಇರಲಿಲ್ಲ. ನಾನು ಈಗ ಬಂದೇ ಬೆಂಗಳೂರಲ್ಲಿ ಕಲ್ತ್ಕೊಂಡಿರೋದು. ನೋಡಿ, ಈ ರೀತಿ ನಾನು ಹೇಳೋ ರೀತಿಯಲ್ಲಿ ಪರ್ಫೆಕ್ಟಾಗಿ ನೀವು ಮಾಡಿ, ನಾನು ಹೇಳ್ಕೊಟ್ಟಿರೋದು ಸಮ ಪ್ರಮಾಣದಲ್ಲಿ ನೀವು ಏನೇನು ಹಾಕಿದ್ದೀರೋ ಅದನ್ನೆಲ್ಲ ಫಾಲೋ ಮಾಡಿ, ಖಂಡಿತ ನಿಮಗೆ ಬರುತ್ತೆ. ನೋಡಿ, ಇವಾಗ ಫೈನಲಾಗಿ ಆಯಿತು. ನಾನು ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೆ. ಇವಾಗ ಬೆಳಗ್ಗೆ ನಾನು ಎಣ್ಣೆ ಬಸ್ಬಿಟ್ಟು ಇಟ್ಟಿದ್ದೆ. ಇವಾಗ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಕಜ್ಜಾಯನ ಲಟ್ಟಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನೋಡ್ತಿರ್ಬೋದು ನೀವು, ಒಂಚೂರು ಒಡೆದಿಲ್ಲ ಏನಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಖಂಡಿತ ಮಾಡೋದು ಈ ದೀಪಾವಳಿಗೆ ನೀವು ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ವಿಡಿಯೋದಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ ಅಂತೇಳ್ಬಿಟ್ಟು. ನೋಡಿ, ಫೈನಲಾಗಿ ಕಜ್ಜಾಯ ಮಾಡಿದ್ದೀನಿ ನಾನು. ಈ ದೀಪಾವಳಿಗೆ ಖಂಡಿತ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸಿ. ಥ್ಯಾಂಕ್ ಯು.